ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಿ ಎಲ್ಲರೂ? ಹೌ ಆರ್ ಯು ಆಲ್ ಡೂಯಿಂಗ್? ಹೇಗಿದೆ ನಿಮ್ಮ ಸೆಕೆಂಡ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್? ಐ ಹೋಪ್ ಯು ಆರ್ ಆಲ್ ಪ್ರಿಪೇರಿಂಗ್ ವೆಲ್. ಆ್ಯಂಡ್ ನೀವು ಈ ವಿಡಿಯೋ ನೋಡ್ತಿರೋ ಕಾರಣ ನನಗೆ ಗೊತ್ತಿದೆ, ಯಾಕಂದರೆ ನಿಮಗೆ ಬೇಕಾಗಿದೆ 80ಗೆ 60 ಮಾರ್ಕ್ಸ್ ತೊಗೊಳ್ಳೋದು ಹೇಗೆ ಅಂತ. ಯಾಕಂದರೆ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಿದೆ ಅದರಲ್ಲಿ ಅಷ್ಟಾಗಿ ಗೆಸ್ ಮಾಡೋದಕ್ಕಾಗಲ್ಲ ಯಾವ ಕ್ವಶನ್ಸ್ ಬರುತ್ತೆ ಅಂತ. ಬಟ್ ದೀಸ್ 60 ಮಾರ್ಕ್ಸ್ ಕ್ಯಾನ್ ಬಿ ಈಸಿಲಿ ಗೆಸ್ಟ್. ಈ ಕ್ವಶನ್ಸ್ ಓದೋದ್ರಿಂದ ಖಂಡಿತ ಹೇಳ್ತಾ ಇದ್ದೀನಿ, ವಿಲ್ ಬಿ ಡೆಫಿನೆಟ್ಲಿ ಗೆಟಿಂಗ್ 60 ಮಾರ್ಕ್ಸ್ ಔಟ್ ಆಫ್ 80, ನೋ ಡೌಟ್ ಇನ್ ಇಟ್. ಇದೇ ರೀತಿ ವಿಡಿಯೋ ಮುಂಚೆ ಕೂಡ ಮಾಡಿದ್ದೆ. ಓಕೆ, ಸೊ ಆ ಕ್ವಶನ್ಸ್ಗಳನ್ನ ಓದಿ ಆಲ್ರೆಡಿ ಸ್ಟೂಡೆಂಟ್ಸ್ ಹೇಳಿದ್ದಾರೆ, ಸರ್ ನೀವು ಹೇಳ್ದಂಗೆ ಕ್ವಶನ್ಸ್ ಬಂದಿತ್ತಂತ. ಅದಕ್ಕೇನೆ ಇನ್ನೊಂದು ಸಲ ಅಪ್ಡೇಟೆಡ್ ವಿಡಿಯೋ ಕೊಡ್ತಾ ಇದ್ದೀನಿ. ಅಪ್ಡೇಟೆಡ್ ವಿಡಿಯೋ ಅಂತ ಅಂದರೆ ಏನಿಲ್ಲ, ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ಕೋಬೇಕು ಅಂತ ಇನ್ನೂ ಕ್ಲಾರಿಟಿ ಕೊಡೋದಕ್ಕೆ ಬಂದಿದ್ದೀನಿ. ಅಷ್ಟೇ ಅಲ್ಲ, ಆಲ್ರೆಡಿ ಯು ಗಾಟ್ ಡಿಫ್ರೆಂಟ್ ಸೋರ್ಸಸ್. ನಮ್ಮ ಏನಿದೆ PW ಕನ್ನಡ ಚಾನಲ್ ಮಕ್ಕಳ, ಆಲ್ರೆಡಿ ನಿಮಗೆ ಡಿಫ್ರೆಂಟ್ ಸೋರ್ಸ್ ಇದೆ. MCQ ಕ್ವಶನ್ಸ್ ಎಲ್ಲನೂ ಸಾಲ್ವ್ ಮಾಡಿದ್ದೀನಿ ನಾನು. ಇಫ್ ಯು ಗೋ ಇನ್ ಟು ಲೈವ್ ಸೆಕ್ಷನ್ ಆ್ಯಂಡ್ ವಾಚ್, ನಿಮಗೆ ಎಲ್ಲ MCQ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. ಹತ್ತಿರ 4 ರಿಂದ 5 ಸೆಷನ್ ತೊಗೊಂಡು ಪ್ರತಿಯೊಂದು MCQಸ್ಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಓಕೆ, ಆ್ಯಂಡ್ ದೆನ್ ವಿ ಹ್ಯಾವ್ ಸಾಲ್ವ್, ನಾನು ಮತ್ತು ಓಂಕಾರ್ ಸರ್ ಇಬ್ಬರು ಸೇರಿಕೊಂಡು ನಿಮಗೆ 4 ಮಾರ್ಕ್ಸ್, 5 ಮಾರ್ಕ್ಸ್, 3 ಮಾರ್ಕ್ಸ್, 2 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ಗಳನ್ನ ಕೂಡ ಸಾಲ್ವ್ ಮಾಡಿದ್ದೀವಿ ಮಕ್ಕಳ. ಕ್ರಾಂತಿ ಬ್ಯಾಚ್ ಏನಿದೆ, ಕ್ರಾಂತಿ ಬ್ಯಾಚಲ್ಲಿ KCET ವಿಡಿಯೋಸ್ಗಳನ್ನ ನೋಡಿರ್ತೀರಲ್ವಾ ನೀವುಗಳು. ಸೊ ಅದರಿಂದ ನಿಮಗೆ ಗೊತ್ತಾಗಿರುತ್ತೆ KCET ಎಕ್ಸಾಮ್ಸ್ ಯಾವ ರೀತಿ ಕ್ವಶನ್ಸ್ ಬಂದಿರುತ್ತೆ ಅಂತ. ಸೊ ಅದೇ ರೀತಿ ಇಲ್ಲಿ ಕೂಡ ನಿಮಗೆ ಕಾವೇರಿ ಬ್ಯಾಚ್ ಅಂತ ಏನಿದೆ, ಕಾವೇರಿ ಬ್ಯಾಚ್ ಬಂದು ರೆಕಾರ್ಡೆಡ್ ಸೆಷನ್ಸ್ ಇರುತ್ತೆ. ಸೊ ಅದನ್ನ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿದ್ರೆ ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಕೂಡ ನಾವು ಕ್ವಶನ್ಸ್ಗಳನ್ನ ಕವರ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಆ ಕ್ವಶನ್ಸ್ಗಳನ್ನ ನೀವು ಓದ್ಬೋದು ಮತ್ತೆ. ಸೊ ಅದನ್ನ ಹೇಗೆ ಬರೀಬೇಕು, ಎಕ್ಸಾಮ್ಸ್ಗೆ ಯಾವ ರೀತಿ ಬರೀಬೇಕು ಅದನ್ನ ಯೂಸ್ ಮಾಡ್ಕೊಂಡು ಅದೆಲ್ಲನೂ ಕೂಡ ಹೇಳ್ಕೊಟ್ಟಿದ್ದೀವಿ ನಾವು. ಸೊ ಯು ಕ್ಯಾನ್ ಚೆಕ್ ದೋಸ್ ವಿಡಿಯೋ ಸ್ಟೂಡೆಂಟ್ಸ್. ಆ ವಿಡಿಯೋಸ್ಗಳನ್ನ ನೋಡೋದ್ರಿಂದ ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಬೇಕು ಅಂತ. ಓಕೆ, ಸೊ ತುಂಬಾ ಜನಕ್ಕೆ ಎಲ್ ಪಿ ಪಿ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಈಸಿ ಕ್ವಶನ್ ಅಲ್ಲ, ಆರಾಮ್ಸೆ ಬರಿಬೋದು ಅಂತ ಅನ್ಕೊಳ್ತಾರೆ. ಬಟ್ ಅದರಲ್ಲೇ ಸಿಲಿ ಮಿಸ್ಟೇಕ್ಸ್ ಮಾಡ್ತಾರೆ. ಕೆಲವು ಸ್ಟೂಡೆಂಟ್ಸ್ಗಳು ಕಾಲ್ ಮಾಡಿದ್ರು, ಹೇಳ್ತಾ ಇದ್ರು, ಸರ್ ಅಂದರೆ ಅವರು ಪೇಪರ್ನ ಏನಂತ ರಿವ್ಯಾಲ್ಯೂಯೇಷನ್ಗೆ ತರಿಸೋಕ್ಕಿಂತ ಮುಂಚೆ ಫೋಟೋ ಕಾಪಿ ಏನು ತರಿಸ್ತಾರೆ. ಸೊ ರಿವ್ಯಾಲ್ಯೂಯೇಷನ್ಗೆ ಹಾಕಿಂತ ಮುಂಚೆ ಫೋಟೋ ಕಾಪಿ ಏನು ತರಿಸ್ತಾರೆ, ಆ ಫೋಟೋ ಕಾಪಿಲಿ ಸರ್ ಯಾಕೆ ಸರ್ ತಪ್ಪಾಗಿದೆ ಅಂತ ಹೇಳಿದಾಗ ನಾನು ಹೇಳಿದ್ದೀನಿ ಅವ್ರಿಗೆ, LPPನ ನೀವು ಈಸಿ ಅನ್ಕೊಂಡೋಗಿರ್ತೀರಿ, ಸಿಲ್ಲಿ ಮಿಸ್ಟೇಕ್ಸ್ ಮಾಡಿ ಬಂದಿರ್ತೀರಿ, ಹೌದಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನಮ್ಮ ಕಾವೇರಿ ಬ್ಯಾಚ್ ಏನಿದೆ, ಕಾವೇರಿ ಬ್ಯಾಚಲ್ಲಿ ನಿಮಗೆ 2 ಟೈಪ್ ಕ್ವಶನ್ಸ್ ಬರೋದು, ಹೌದಲ್ಲ. LPPಯಲ್ಲಿ ಬರೋದು 2 ಕ್ವಶನ್ಸ್, 2 ಟೈಪ್ ಕ್ವಶನ್ಸ್. ಯಾವುದು? ಒಂದು 4 ಇನ್ಇಕ್ವಾಲಿಟೀಸ್ ಅಥವಾ 4 ಕನ್ಸ್ಟೆಂಟ್ಸ್ ಕೊಟ್ಟಾಗ, ಇನ್ನೊಂದು 5 ಕನ್ಸ್ಟೆಂಟ್ಸ್ ಕೊಟ್ಟಾಗ. ಸೊ 4 ಕನ್ಸ್ಟೆಂಟ್ಸ್ ಕೊಟ್ಟಾಗ 2 ಲೈನ್ ಬರುತ್ತೆ, 5 ಕನ್ಸ್ಟೆಂಟ್ಸ್ ಕೊಟ್ಟಾಗ 3 ಲೈನ್ ಬರುತ್ತೆ, ಒಂದು ಆರಿಜಿನ್ ಇಂದ ಪಾಸ್ ಆಗುತ್ತೆ. ಅದೆಲ್ಲನೂ ಕೂಡ ಯಾವ ರೀತಿ ಬರೀಬೇಕು, ಏನೇನೆಲ್ಲ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಕಾವೇರಿ ಬ್ಯಾಚ್ ಅಲ್ಲಿ ಹೇಳಿದ್ದೀನಿ. ಪ್ಲೀಸ್ ಚೆಕ್ ದ ಕಾವೇರಿ ಬ್ಯಾಚ್ ವಿಡಿಯೋಸ್, ಅಂಡ್ ಅದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಅಂಡ್ ನೆಕ್ಸ್ಟ್ ಕ್ವಶನ್ಸ್ ಏನು ಕೇಳ್ತೀರಿ ಅಂದರೆ, ಸರ್ ಈಸಿ ಇರುತ್ತಾ, ಎಕ್ಸಾಮ್ ಈಸಿ ಇರುತ್ತಾ ಸರ್, ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಈಸಿ ಇರುತ್ತಾ, ಎಕ್ಸಾಮ್ ಕ್ವಶನ್ ಪೇಪರ್ ಟಫ್ ಇದ್ರೆ ಏನು ಮಾಡೋದು ಸರ್? ನೋಡಿ, ಒಂದು ವಿಷಯ ತಿಳ್ಕೊಳ್ಳಿ. ಫಸ್ಟ್ ಎಕ್ಸಾಮ್ ಯಾವುದು ಆಗುತ್ತೆ ಅದಕ್ಕಿಂತ ಮುಂಚೆನೆ ಈ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಕ್ವಶನ್ ಪೇಪರ್ ಮಾಡಿಟ್ಟಿರ್ತಾರೆ. ಸೊ ಇದೇನು ಸೆಕೆಂಡ್ ಎಕ್ಸಾಮ್ ಅಂತೇಳಿ ಸಪ್ರೇಟ್ ಕ್ವಶನ್ ಪೇಪರ್ಸ್ನ ಮಾಡೋದಿಲ್ಲ, ಆಲ್ರೆಡಿ ಕ್ವಶನ್ ಪೇಪರ್ ಸೆಟ್ ಆಗಿರುತ್ತೆ. ಸೊ ಒಂದು 4 ರಿಂದ 5 ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಾರೆ. ಇನ್ ಕೇಸ್ ಏನಾದರೂ ಒಂದು ಪ್ರಾಬ್ಲಮ್ ಆದರೆ, ಪೇಪರ್ ಲೀಕ್ ಆಗೋದು ಅಥವಾ ಏನೋ ಒಂದು ಬೇಡದೇ ಇರೋ ಸನ್ನಿವೇಶಗಳು ಕ್ರಿಯೇಟ್ ಆದಾಗ ಕ್ವಶನ್ ಪೇಪರ್ನ ಸಡನ್ನಾಗಿ ಕ್ರಿಯೇಟ್ ಮಾಡೋಕೆ ಕಷ್ಟ ಆಗುತ್ತಲ್ಲ. ಸೊ ಆ ಕಾರಣಕ್ಕೋಸ್ಕರ ಕೂಡ 4 ರಿಂದ 5 ಕ್ವಶನ್ ಪೇಪರ್ ಆಲ್ರೆಡಿ ಸೆಟ್ ಮಾಡಿರ್ತಾರೆ. ಅದರಲ್ಲಿ ಯಾವುದೋ ಒಂದು ಲಕ್ಕಿ ಡಿಪ್ ಅಂತೇಳಿ ಒಂದು ಕ್ವಶನ್ ಪೇಪರ್ನ ತೆಗೆದು ನಿಮಗೆ ಕೊಟ್ಟಿರ್ತಾರೆ ಅಷ್ಟೇ. ಇನ್ನು ಉಳಿದಿರೋ ಕ್ವಶನ್ ಪೇಪರ್ ಅಲ್ಲ ಅದೇ ರೀತಿ ಇರುತ್ತೆ. ಸೊ ಮತ್ತೆ ಈಗ ಒನ್ಸ್ ಅಗೇನ್ ದೇ ವಿಲ್ ಟೇಕ್ ಅ ಕ್ವಶನ್ ಪೇಪರ್ ಫ್ರಮ್ ದೇರ್, ದೇ ವಿಲ್ ಆ್ಯಂಡ್ ಪಿಕ್ ಇಟ್. ಯಾವುದೋ ಒಂದು ಕ್ವಶನ್ ಪೇಪರ್ ಬರ್ಬೋದು, ಆ್ಯಂಡ್ ಅದು ಈಸಿನಾದರೂ ಇರ್ಬೋದು, ಕಷ್ಟನಾದರೂ ಇರ್ಬೋದು, ಬಟ್ ನೀವು ಅಟೆಂಡ್ ಮಾಡಲೇಬೇಕು. ದೆರ್ ಇಸ್ ನೋ ಚಾಯ್ಸ್. ಸೊ ಇನ್ಸ್ಟೆಡ್ ಆಫ್ ಥಿಂಕಿಂಗ್ ವೆದರ್ ದ ಕ್ವಶನ್ ಪೇಪರ್ ವಿಲ್ ಬಿ ಈಸಿ ಆರ್ ನಾಟ್, ಕ್ವಶನ್ ಪೇಪರ್ ಈಸಿ ಇರುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕಿಂತ ನೀವು ಓದಿದ್ರೆ ಸಾಕು. ಕ್ವಶನ್ ಪೇಪರ್ ಯಾವ ರೀತಿ ಇದ್ರೇನು ಆರಾಮ್ಸೆ ಅಟೆಂಡ್ ಮಾಡ್ಬೋದು. ಆ್ಯಂಡ್ ನೀವು KCET ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಅಥವಾ ಫಸ್ಟ್ ಅಟೆಂಪ್ಟ್ ಆಫ್ ಬೋರ್ಡ್ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಾ ನಿಮ್ಗೆ ಇನ್ನೂ ಕ್ಲಾರಿಟಿ ಚೆನ್ನಾಗಿ ಸಿಕ್ಕಿರುತ್ತೆ ಈಗ, ಹೌದಲ್ಲ. ಸೊ ಕಾನ್ಸೆಪ್ಷುಯಲ್ ಕ್ಲಾರಿಟಿ ಸಿಕ್ಕಿರುತ್ತೆ. ಈಗೇನಂತ ಏನು ಕಷ್ಟ ಆಗೋದಿಲ್ಲ ನಿಮಗೆ. ಹೋಪ್ಫುಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ವಿಲ್ ಗೆಟ್ ಅಬೌವ್ 95 or 96 ಔಟ್ ಆಫ್ 100. ಅಂದರೆ 80ಗೆ 76, 77 ತುಂಬ ಜನ ಮಕ್ಕಳು ತಗೊಳ್ತಾರೆ ಅಂತ ನನಗೆ ಅಭಿಪ್ರಾಯ ಇದೆ. ಓಕೆನಾ? ಸೊ ಹಾಗಾದರೆ ಈಗ ನಾನೇನು 60 ಮಾರ್ಕ್ಸ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಮಕ್ಕಳ, ಅದರಲ್ಲಿ ಯಾವ್ಯಾವ ಕ್ವಶನ್ಸ್ ಓದಬೇಕು ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ. ಯು ಕ್ಯಾನ್ ಜಸ್ಟ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ಇಟ್. ಓಕೆ, ಸೊ ಹೇಗೆ ಈ 60 ಮಾರ್ಕ್ಸ್ನ ತಗೊಳ್ಳೋದು ಔಟ್ ಆಫ್ 80 ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಸೊ ಯಾವ ಕ್ವಶನ್ಸ್ಗಳನ್ನ ಓದಬೇಕು ಅಂತ ತಿಳಿಸ್ತೀನಿ. ಸೊ ಜಸ್ಟ್ ಒಂದು 5-10 ಮಿನಿಟ್ಸಲ್ಲಿ ಈ ವಿಡಿಯೋ ಮುಗ್ದೋಗುತ್ತೆ ಮಕ್ಕಳ, ಏನು ಓಕೆನಾ? ಸೊ ಇದರಲ್ಲಿ ನೀವು ಜಸ್ಟ್ ಪ್ರತಿಯೊಂದು ಸ್ಲೈಡ್ನ ಕೂಡ ತೋರಿಸ್ತಾ ಹೋಗ್ತೀನಿ, ಆ್ಯಂಡ್ ಏನಾದರೂ ಹೇಳೋದಿದ್ರೆ ಅದರಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಯು ಕ್ಯಾನ್ ಜಸ್ಟ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ಇಟ್ ಆ್ಯಂಡ್ ಯು ಕ್ಯಾನ್ ಲರ್ನ್ ಫ್ರಮ್ ದ ಕಾವೇರಿ ಬ್ಯಾಚ್. ಓಕೆನಾ? ಫೈನ್. ಸೊ ಹಾಗಾದರೆ ಇದರಲ್ಲಿ ಮೊದಲನೇದಾಗಿ ನಿಮಗೆ ಬೇಕಾಗಿರೋ 6 ಮಾರ್ಕ್ಸ್ ಕ್ವಶನ್ಸ್. 6 ಮಾರ್ಕ್ಸ್ ಕ್ವಶನ್ಸ್ ಬಂದು LPPಯಲ್ಲಿ ನೀವು ಓದಬೇಕಾಗಿರೋದು ಈ ಎಕ್ಸಾಂಪಲ್ಸ್ಗಳು 1, 2, 3 ಎಕ್ಸಾಂಪಲ್,
399 ಅಲ್ಲಿ ಫಸ್ಟ್ ಎಕ್ಸಾಂಪಲ್, 400 ಅಲ್ಲಿ ಸೆಕೆಂಡ್ ಎಕ್ಸಾಂಪಲ್, 401 ಅಲ್ಲಿ ಥರ್ಡ್ ಎಕ್ಸಾಂಪಲ್ ಇದೆ. ಅಂಡ್ ಆಲ್ಸೋ ದೀಸ್ ಎಕ್ಸಸೈಸ್ ಪ್ರಾಬ್ಲಮ್ಸ್. ಸಿ ಇಲ್ಲಿ ಒಂದು 6 ಪ್ರಾಬ್ಲಮ್ಸ್ ಇದೆ, ಇಲ್ಲಿ ಒಂದು 3 ಪ್ರಾಬ್ಲಮ್ಸ್ ಇದೆ, ಟೋಟಲಿ 9 ಪ್ರಾಬ್ಲಮ್ಸ್. ಸೊ ಈ 9 ಪ್ರಾಬ್ಲಮ್ ಓದಿದ್ರೆ ಸಾಕು, ಒಂದು ಪ್ರಾಬ್ಲಮ್ ಖಂಡಿತ ಬರುತ್ತೆ. ಓಕೆ, ಯಾರಿಗೆಲ್ಲ LPP ಓದೋಕೆ ಇಷ್ಟ ಇಲ್ಲ, ಯಾರಿಗೆಲ್ಲ LPP ಓದೋದಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಹೇಳೋದೇನೆಂದ್ರೆ ಡೆಫಿನೆಟ್ ಇಂಟೆಗ್ರಲ್ಸ್ ಅಲ್ಲಿ ಈ ರೀತಿ ಪ್ರೂಫ್ಸ್ ಬರುತ್ತೆ ನೋಡಿ. ಆ ಪ್ರೂಫ್ಸ್ಗೆ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿದೆ, ಆ ಪ್ರಾಬ್ಲಮ್ಸ್ಗಳನ್ನ ಕೂಡ ಕೊಟ್ಟಿದ್ದೀನಿ. ಓಕೆ, ಸೊ ಇದರಲ್ಲಿ ನೋಡಿ ಈ ರೀತಿ ಪ್ರಾಬ್ಲಮ್ಸ್ಗಳಿದೆ ಮಕ್ಕಳ. ಸೊ ಇದರಲ್ಲಿ ಸೊ ಈ ಪ್ರೂಫ್ ಏನಿದೆ, ಮೂರನೇ ಪ್ರೂಫ್ P2 ಏನಿದೆ ನಿಮ್ಮ ಡೆಫಿನೆಟ್ ಇಂಟೆಗ್ರಲ್ಸ್ ಅಲ್ಲಿ, ಅದಕ್ಕೆ ಬೇಕಾಗಿರೋ ನೆಸೆಸರಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್. ಸೊ ಈ ಪ್ರೂಫ್ನ ಕೊಟ್ಟು ಈ ಪ್ರಾಬ್ಲಮ್ನ ಕೊಡ್ತಾರೆ. 6 ಮಾರ್ಕ್ಸ್ ಅಂತ ಬಂದಾಗ ಇದಕ್ಕೆ 3 ಮಾರ್ಕ್ಸ್ ಬರುತ್ತೆ, ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಕೆಲವು ಟೈಮಲ್ಲಿ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ. ಸೊ ದೇ ವಿಲ್ ಡಿವೈಡ್ ಲೈಕ್ ದಿಸ್. ಬಟ್ ಅಲ್ಟಿಮೇಟ್ಲಿ ಈ ಪ್ರೂಫ್ ಮತ್ತೆ ಈ ಪ್ರಾಬ್ಲಮ್ಸ್ಗಳನ್ನ ಓದ್ಕೋಬೇಕು. ಸೊ ಇದರಲ್ಲಿ ಈ ಪ್ರೂಫ್ಗೆ ಸಂಬಂಧಪಟ್ಟಂಗೆ ಈ ಪ್ರಾಬ್ಲಮ್ಸ್ಗಳಿದೆ. ನೆಕ್ಸ್ಟ್ ಬಂದು ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಒಂದು ನಿಮಿಷ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಇಯರ್. ಇಲ್ಲಿ ಬಂದಾಗ ಈ ಪ್ರೂಫ್ಗೆ ಇದೊಂದೇ ಪ್ರಾಬ್ಲಮ್ ಇರೋದು. ಸೊ 1/1 + ರೂಟ್ ಆಫ್ tan x. ಸೊ ಈ ಪ್ರಾಬ್ಲಮ್ ಬರುತ್ತೆ. ನೆಕ್ಸ್ಟ್ ಸೊ ಇದರಲ್ಲಿ ನೋಡಿ ಇದಕ್ಕೆ ಜಾಸ್ತಿ ಪ್ರಾಬ್ಲಮ್ಸ್ಗಳಿದೆ. ದೆರ್ ಆರ್ ಮೆನಿ ಪ್ರಾಬ್ಲಮ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರೂಫ್. ಓಕೆನಾ, ಫೈನ್. ಸೊ ನೆಕ್ಸ್ಟ್ ನೋಡಿ ಇದರಲ್ಲಿ ಇದೇನು ಪ್ರೂಫ್ ಇದೆ ಮಕ್ಕಳ, ಇದಕ್ಕಿರೋದು ಒಂದೇ ಒಂದು ಪ್ರಾಬ್ಲಮ್, ದಟ್ ಈಸ್ 14th ಒನ್ ಇನ್ ಎಕ್ಸಸೈಸ್ 7.10. ಅಂಡ್ ದೆನ್ ಕಮಿಂಗ್ ಟು ದ ಈವನ್ ಆ್ಯಂಡ್ ಆಡ್. ಸೊ ಇದರಲ್ಲಿರೋದು 5 ಪ್ರಾಬ್ಲಮ್ ಇದೆ ಮಕ್ಕಳ. ಸೊ ದೆರ್ ಆರ್ 5 ಪ್ರಾಬ್ಲಮ್ಸ್ ಹಿಯರ್. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್ 5 ಪ್ರಾಬ್ಲಮ್ಸ್ ಫಾರ್ ದಿಸ್ ಪ್ರೂಫ್. ಸೊ ಈ ಏನು 5 ಪ್ರೂಫ್ ಇದೆ, ಈ 5 ಪ್ರೂಫ್ಗೆ ಕರೆಸ್ಪಾಂಡಿಂಗ್ ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಿದ್ದೀನಿ. ಅದೇನು ಎಲ್ಲಾನು ಕೂಡ ಓದ್ಕೊಳ್ಳಿ, ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆನಾ, ಫೈನ್. ಸೊ ನೆಕ್ಸ್ಟ್ ಬಂದು ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್. ಸೊ 4 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಮಕ್ಕಳ, ಇದರಲ್ಲಿ ನಾನು ಹೇಳೋದು ನಿಮಗೆ ಡಿಟರ್ಮಿನೆಂಟ್ಸ್ ಓದ್ಕೊಳ್ಳಿ ಅಂತ. ಕಂಟಿನ್ಯೂಟಿ ಐ ನೋ ಯು ವಿಲ್ ಬಿ ಕ್ವೈಟ್ ಗುಡ್, ಬಿಗಿನಿಂಗ್ ಇಂದ ಓದಿರ್ತೀರಿ. ಅದೇ ರೀತಿ ಡಿಟರ್ಮಿನೆಂಟ್ಸ್ ಅಲ್ಲಿ ಏನಿದೆ, ಡಿಟರ್ಮಿನೆಂಟ್ಸ್ ಪ್ರಾಬ್ಲಮ್ಸ್ಗಳನ್ನ ಓದಿ, ಯಾಕಂದ್ರೆ 4 ಪ್ರಾಬ್ಲಮ್ ಇರೋದು. ಓಕೆ, ಸೊ ಪೇಜ್ ನಂಬರ್ 91, 92, 91 ಅಲ್ಲಿ ಎಕ್ಸಾಂಪಲ್ 14, 92 ಅಲ್ಲಿ ಎಕ್ಸಾಂಪಲ್ 15 ಅಂಡ್ ಎಕ್ಸಸೈಸ್ 4.4 ಅಲ್ಲಿ 12 ಮತ್ತು 13. ಸೊ ಈ 4 ಪ್ರಾಬ್ಲಮ್ನ ಓದಿದ್ರೆ ಸಾಕು. ಇವೆರಡು ಸಿಮಿಲರ್ ಆಗಿರುತ್ತೆ, ಆರಾಮ್ಸೆ ಮಾರ್ಕ್ಸ್ ಬರುತ್ತೆ ಮಕ್ಕಳು, 4 ಮಾರ್ಕ್ಸ್. ಪ್ರಿಪೇರ್ ಫಾರ್ ದಿಸ್. ಓಕೆನಾ. ನೆಕ್ಸ್ಟ್ ಕಂಟಿನ್ಯೂಟಿಯಲ್ಲಿ ದೆರ್ ಆರ್ 7 ಪ್ರಾಬ್ಲಮ್ಸ್. ಇದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಮಕ್ಕಳ. ಓಕೆನಾ. ಸೊ ಯೂಶಲಿ ತುಂಬ ಜನ ಸ್ಟೂಡೆಂಟ್ಸ್ ಓದಿರೋದಿಲ್ಲ, ಒಂದೇ ಸಲ ಕೇಳಿರೋದು. ಇದುವರೆಗೂ ಹಿಸ್ಟ್ರಿಯಲ್ಲಿ ಈ ಪ್ರಾಬ್ಲಮ್ನ ಒಂದೇ ಸಲ ಕೇಳಿರೋದು. ಬಟ್ ಇದೆಲ್ಲ ಉಳಿದಿರೋ ಪ್ರಾಬ್ಲಮ್ಸ್ ಎಲ್ಲನೂ ಕೂಡ ನೀಟಾಗಿ ಓದ್ಕೊಳ್ಳಿ. ಇದನ್ನು ಬೇಕಾದರೆ ಬಿಡ್ಬೋದು, ಯು ಕ್ಯಾನ್ ಲೀವ್ ದಿಸ್ ಪ್ರಾಬ್ಲಮ್, ಯಾಕಂದರೆ ಇದುವರೆಗೂ ಒಂದೇ ಸಲ ಕೇಳಿರೋದು. ಅದನ್ನ ಬಿಟ್ಟರೆ ಇನ್ನು ಈ ಉಳಿದಿರೋ ಪ್ರಾಬ್ಲಮ್ಸ್ಗಳನ್ನ ಕೂಡ ಓದ್ಕೋಬೋದು. ರಿಸ್ಕ್ ತೊಗೊಳ್ಳೋದು ಬೇಡ ಅಂತಂದರೆ ಪ್ಲೀಸ್ ಗೋ ಥ್ರೂ ದಿಸ್ ಪ್ರಾಬ್ಲಮ್ ಆಲ್ಸೋ. ಓಕೆನಾ, ಫೈನ್. ಸೊ ಕಮಿಂಗ್ ಟು ದ 5 ಮಾರ್ಕ್ಸ್ ಕ್ವಶನ್ಸ್. ಸೊ 5 ಮಾರ್ಕ್ಸ್ ಕ್ವಶನ್ಸ್ ಅಂತ ಬಂದಾಗ ಯು ನೀಡ್ ಟು ಗೋ ಥ್ರೂ ಆಲ್ ದಿಸ್. ಓಕೆ, ಯು ನೀಡ್ ಟು ಗೋ ಥ್ರೂ ಆಲ್ ದಿಸ್. 4 ಕ್ವಶನ್ ಹೇಳ್ತಿರೋದು ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆಯೇ. ಸೊ ಲಾಸ್ಟ್ ಟೈಮ್ ಕೇಳಿದ ಎಕ್ಸಾಮ್ಗೆ ಯಾವ ಕ್ವಶನ್ ಕೇಳಿದ್ರು, ಐ ಥಿಂಕ್ 3 - 4x ಏನೋ ಕೇಳಿದ್ರು. 3 - 4x ಕೇಳಿದ್ರು ಅಂತ ಅನ್ಕೊಳ್ತೀನಿ. ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಸ್ಟೂಡೆಂಟ್ಸ್. ಸೊ ಈ 4 ಪ್ರಾಬ್ಲಮ್ 1, 2, 3, 4 ಈ 4 ಕ್ವಶನ್ನ ನೀಟಾಗಿ ಓದ್ಕೊಳ್ಳಿ. ಓಕೆನಾ. ಇದು ಯಾವುದು ಫಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ. ನೆಕ್ಸ್ಟ್ ಇವೆರಡನ್ನ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ ನೀಟಾಗಿ. ಮ್ಯಾಟ್ರಿಕ್ಸ್ ಅಲ್ಲಿ ಇವೆರಡು ಕ್ವಶನ್ನ ನೀಟಾಗಿ ಓದ್ಕೊಳ್ಳಿ. ಆ್ಯಂಡ್ ಮ್ಯಾಟ್ರಿಕ್ಸಲ್ಲಿ ಯಾವ ಕ್ವಶನ್ ಕೊಟ್ಟರು ಮಾಡ್ತೀರಿ. ಮ್ಯಾಟ್ರಿಕ್ಸಲ್ಲಿ ಯಾವ ಕ್ವಶನ್ ಕೊಟ್ಟರು ಮಾಡೋದ್ರಿಂದ ನಾನು ಜಾಸ್ತಿ ಇದ್ರ ಮೇಲೆ ಸ್ಟ್ರೆಸ್ ಮಾಡೋಕೆ ಹೋಗಿಲ್ಲ ಮಕ್ಕಳ. ಓಕೆ, ಸೊ ನನಗೆ ಬೇಕಾಗಿರೋದು ನೀವು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು. ಓಕೆನಾ. ಸೊ ನೆಕ್ಸ್ಟ್ ನೋಡಿ ಡಿಫ್ರೆನ್ಸಿಯೇಷನ್ 5.7. ಇದು ಯಾವ ಎಕ್ಸಸೈಸ್ ಮಕ್ಕಳ, ಇದು 5.7 ಆಗಿರೋದ್ರಿಂದ ಸೊ ಈ 5.7 ಅಲ್ಲಿ ಈ 3 ಪ್ರಾಬ್ಲಮ್ನ ನೀಟಾಗಿ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್, ಫೈಂಡ್ ದ ಜನರಲ್ ಸೊಲ್ಯೂಷನ್. ಇದು ಯಾವುದು ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಬರುತ್ತೆ. ದಿಸ್ ಇಸ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಓಕೆ, ಸೊ ದಿಸ್ ಇಸ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಸೊ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಲ್ಲಿ ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ನೀಟಾಗಿ ಓದ್ಕೊಳ್ಳಿ. ಓಕೆನಾ. ಸೊ ದೆನ್ ಕಮಿಂಗ್ ಟು ದಿಸ್ ಇಸ್ ನಥಿಂಗ್ ಬಟ್ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್. ಓಕೆನಾ. ಸೊ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಅಲ್ಲಿ ಈ ಎಲ್ಲ 4 ಪ್ರಾಬ್ಲಮ್ಸ್ಗಳನ್ನ ಓದ್ಕೊಳ್ಳಿ ಮಕ್ಕಳ. ಓಕೆನಾ. ಸೊ ಇದನ್ನು ಓದಿದ್ಮೇಲೆ ನಿಮ್ಗೆ ಯಾವ್ದನ್ನು ಬೇಕು ಅದನ್ನು ಓದ್ಬೋದು. ಡಿಟರ್ಮಿನೆಂಟ್ಸ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಏನಿದೆ ಅದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು. ಸೊ ಆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದಕ್ಕೂ ಕೂಡ ತುಂಬಾ ಜನ ಅಡ್ಜಾಯಿಂಟ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಕಷ್ಟಪಡ್ತೀರಿ. ಅಡ್ಜಾಯಿಂಟ್ನ ಫೈಂಡ್ ಔಟ್ ಮಾಡೋದಕ್ಕೆ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಕಾವೇರಿ ಬ್ಯಾಚ್ ವಿಡಿಯೋಸ್ಗೆ ಹೋಗಿ ಮಕ್ಕಳ, ಅಲ್ಲಿ ಡಿಟರ್ಮಿನೆಂಟ್ಸ್ ಮಾಡಿದ್ದೀನಿ. ದರ್ ಇಸ್ ಅ ಶಾರ್ಟ್ಕಟ್ ಮೆಥಡ್ ವಿಚ್ ಐ ಹ್ಯಾವ್ ಥಾಟ್ ಯು. ಆ್ಯಂಡ್ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮಗೆ ಗೊತ್ತಿರಬೇಕಾಗಿರೋದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಲ್ಲಿ ನೀವು ಅಡ್ಜಾಯಿಂಟ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಿ ಅನ್ನೋದು ಬೇಕಾಗಿಲ್ಲ. ಅಡ್ಜಾಯಿಂಟ್ ಅಲ್ಲಿ 9 ಎಲಿಮೆಂಟ್ಸ್ ಏನು ಬರುತ್ತೆ, 9 ಎಲಿಮೆಂಟ್ಸ್ನ ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿದ್ದೀರಾ ಅನ್ನೋದು ಮುಖ್ಯ. ಓಕೆ, ಸೊ ಏನು ಶಾರ್ಟ್ಕಟ್ ಮೆಥಡ್ ಇದೆ, ಆ ಶಾರ್ಟ್ಕಟ್ ಮೆಥಡ್ನ ಯೂಸ್ ಮಾಡಿ. ಆಲ್ರೆಡಿ ಅದನ್ನು ಕಾವೇರಿ ಬ್ಯಾಚಲ್ಲಿ ಹೇಳಿದ್ದೀನಿ.
ಸೊ ತುಂಬ ಜನ ಮಕ್ಳಿಗೆ ಗೊತ್ತಿರುತ್ತೆ ಅದು ಆಲ್ರೆಡಿ. ನಾನು ಯಾಕಂದರೆ ನನ್ನ ವೀಡಿಯೋಸ್ಗಳು ಯಾರು ನೋಡಿರ್ತಾರೋ ಅವ್ರಿಗೆಲ್ಲರೂ ಕ್ಲಾರಿಟಿ ಇರುತ್ತೆ. ಯಾರು ಕ್ಲಾರಿಟಿ ಇಲ್ಲ ದಯವಿಟ್ಟು ಕಾವೇರಿ ಬ್ಯಾಚ್ ವೀಡಿಯೋಸ್ಗೆ ಹೋಗಿ ಡಿಟರ್ಮಿನೆಂಟ್ಸಲ್ಲಿ ಏನು ನಿಮ್ಮ ಮ್ಯಾಟ್ರಿಕ್ಸ್ ಮೆಥಡಿಂದ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತಿರಲ್ಲ, ಸೊ ಸೊಲ್ಯೂಷನ್ಸ್ ಫಾರ್ ದ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಏನಿದೆ ಅದಕ್ಕೆ ನಾನು ಸೊಲ್ಯೂಷನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದೀನಿ ಯಾವ ರೀತಿ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಬೇಕಂತ. ಸೊ ಅಡ್ಜಾಯಿಂಟ್ನ ಫೈಂಡ್ ಔಟ್ ಮಾಡೋದು ಕಲೀರಿ. ಆ್ಯಂಡ್ ನೀವು ಅದನ್ನು ಮೇನ್ ಪೇಜಲ್ಲಿ ಬರೆಯೋದಕ್ಕೆ ಇಷ್ಟ ಇಲ್ವಾ, ಪರವಾಗಿಲ್ಲ, ಇನ್ನೊಂದು ಪೇಜಲ್ಲಿ ಅದನ್ನು ಫೈಂಡ್ ಔಟ್ ಮಾಡಿ ಮತ್ತೆ 9 ಎಲಿಮೆಂಟ್ಸ್ ಏನಿದೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿರ್ತೀರಲ್ಲ ಅದನ್ನು ತಂದು ಮೇನ್ ಪೇಪರಲ್ಲಿ ಇಟ್ಬಿಡಿ, ಮುಗ್ದೋಯ್ತು. ಓಕೆ, ಯಾರೂ ಕೂಡ ನಿಮ್ಮನ್ನ ಯಾವ ಮೆಥಡಿಂದ ಫೈಂಡ್ ಔಟ್ ಮಾಡಿದ್ದೀರಿ ಅಂತ ಕೇಳೋದಿಲ್ಲ, ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಸೊ ಯು ಕ್ಯಾನ್ ಯೂಸ್ ದ ಮ್ಯಾಟ್ರಿಕ್ಸ್ ಮೆಥಡ್ ಟು ಫೈಂಡ್ ಇಟ್. ಸಾರಿ, ಯು ಕ್ಯಾನ್ ಯೂಸ್ ದ ಶಾರ್ಟ್ಕಟ್ ಮೆಥಡ್ ಟು ಫೈಂಡ್ ದ ಅಡ್ಜಾಯಿಂಟ್ ಆಫ್ ಎ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ ಫೈನ್. ಸೊ ಅದನ್ನ ಬಿಟ್ಟು ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಓದ್ಕೊಳ್ಳಿ, ಡೆಫಿನೆಟ್ ಕ್ವಶನ್ ಇದರಲ್ಲಿ ಬಂದೇ ಬರುತ್ತೆ. ನಾನು ಹೇಳ್ತಾ ಇರೋದು ಫಸ್ಟ್ ಪ್ರಯಾರಿಟಿ ಯಾವುದನ್ನು ಕೊಡಬೇಕು. ನೀವು ಯಾವುದು ಎಷ್ಟು ಕ್ವಶನ್ ಆದರೂ ಓದಿ ಮಕ್ಕಳ, ನನಗದು ಬೇಕಾಗಿಲ್ಲ. ಬಟ್ ಈ ಕ್ವಶನ್ಸ್ಗಳನ್ನ ಓದೋದ್ರಿಂದ ನಿಮಗೆ 60 ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ಹೇಳ್ತಾ ಇರೋದು. ಇದರ ಮೇಲೆ ನಿಮ್ಗೆ ಎಕ್ಸ್ಟ್ರಾ ಕ್ವಶನ್ಸ್ ಬೇಕಾ, ಖಂಡಿತ ಮಾಡ್ಬೋದು. ನೋಡಿ, ನಾನು ಇದರಲ್ಲಿ ಮ್ಯಾಟ್ರಿಕ್ಸಲ್ಲಿ ಕೆಲವು ಪ್ರಾಬ್ಲಮ್ಸ್ಗಳನ್ನ ಇನ್ಕ್ಲೂಡೇ ಮಾಡಿಲ್ಲ, ಯಾಕಂದರೆ ಐ ನೋ ಯು ವಿಲ್ ಬಿ ಅಟೆಂಡಿಂಗ್ ದೋಸ್ ಕ್ವಶನ್ಸ್. ಬಟ್ ತುಂಬಾ ಏನು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಈ 2 ಕ್ವಶನ್ಸ್ಗಳಿಗೆ. ಓಕೆ, ಈ 2 ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ಈ 2 ಕ್ವಶನ್ಸ್ನ ಫಸ್ಟ್ ಓದ್ಕೋಬೇಕು, ಆ ರೀತಿ ಹೇಳ್ತಾ ಇರೋದು ನಾನು. ಓಕೆನಾ? ಸೊ ಕಮಿಂಗ್ ಟು ದ ನೆಕ್ಸ್ಟ್, ಮ್ಯಾಟ್ರಿಕ್ಸ್ ಮೆಥಡಲ್ಲಿ ಇರೋದೊಂದು 5-6 ಕ್ವಶನ್, 5-6 ಕ್ವಶನ್ಸ್ ಕೂಡ ಮುಗಿಸ್ಕೋಬೇಕು. ದಟ್ ಈಸ್ ವೆರಿ ಮಚ್ ನೆಸೆಸರಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಫೈನ್. ಸೊ ಹಾಗಾದರೆ ನೆಕ್ಸ್ಟ್ ನೋಡಿ, ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು ಓದಬೇಕು? ಸೊ 2 ಮಾರ್ಕ್ಸ್ ಕ್ವಶನ್ಸ್ ಬಂದು ಎಸ್ ಪ್ರೂಫ್ ಮಕ್ಕಳ. ಈ 4 ಪ್ರೂಫ್ನ ಓದ್ಕೊಳ್ಳಿ ITF ಅಲ್ಲಿ. ಓಕೆ, ಸೊ ದಿಸ್ ಕಮ್ಸ್ ಅಂಡರ್ ITF, ಹೌದಲ್ಲ, ದಿಸ್ ಕಮ್ಸ್ ಅಂಡರ್ ITF. ನೆಕ್ಸ್ಟ್ ನೋಡಿ, ಡಿಫ್ರೆನ್ಸಿಯೇಷನ್ ಇದೆ. ಡಿಫ್ರೆನ್ಸಿಯೇಷನಲ್ಲಿ 5.3 ಅಲ್ಲಿ ಕ್ವಶನ್ ನಂಬರ್ 1 to 8 ಓದ್ಕೋಬೇಕು. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಅಲ್ಲಿ ಈ 6 ಕ್ವಶನ್ ಓದ್ಕೋಬೇಕು. ಓಕೆನಾ? ಸೊ ನೆಕ್ಸ್ಟ್ ಡಿಟರ್ಮಿನೆಂಟ್ಸ್ ಅಲ್ಲಿ ನೋಡಿ, ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಓದ್ಕೊಳ್ಳೇಬೇಕು ಮಕ್ಕಳ. Okay, all these 4 problems need to be learnt in determinants. Then apart from this, yes, differential equations ಅಲ್ಲಿ ನಿಮ್ಮ ವೇರಿಯಬಲ್ ಸೆಪರಬಲ್ ಫಾರ್ಮ್ ಅಲ್ಲಿ ಇದೆಲ್ಲ ಕ್ವಶನ್ಸ್ಗಳನ್ನ ಓದ್ಕೊಳ್ಳೇಬೇಕು, ಮಸ್ಟ್ ಅಂಡ್ ಶೂಟ್. ಓಕೆನಾ? ಸೊ ದೆನ್ ಕಮಿಂಗ್ ಟು ದಿಸ್ ವೆಕ್ಟರ್ಸ್ ಅಲ್ಲಿ ನೋಡಿ, ಈ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ. 10.2 ಅಲ್ಲಿ 8, 9, 10 ಕ್ವಶನ್ ನಂಬರ್ 8, 9, 10 ನೋಡಿ ಮಕ್ಕಳ, ಇದೆಲ್ಲ ನ್ಯೂ ಟೆಕ್ಸ್ಟ್ ಬುಕ್. ನಾನು ಏನು ಮಾತಾಡ್ತಾ ಇದ್ದೀನಿ, ಪೇಜ್ ನಂಬರ್ ಕೊಡ್ತಾ ಇದ್ದೀನಿ ಮತ್ತೆ ಕ್ವಶನ್ಸ್ಗಳು ಕೊಡ್ತಾ ಇದ್ದೀನಿ, ಇದೆಲ್ಲ ಕೂಡ ನ್ಯೂ ಟೆಕ್ಸ್ಟ್ ಬುಕ್ಕಿಂದ ಕೊಡ್ತಾ ಇರೋದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ಇದರಲ್ಲಿ 10.2 ಅಲ್ಲಿ 8, 9, 10 and all these problems you need to go through. These are very very important. So ಇಲ್ಲಿ ಏನಿದೆ 2, 3, 4, 6, 8, 9, 10 ಇದು ಮತ್ತೆ ಸೆಕ್ಷನ್ ಫಾರ್ಮುಲಾ ಪ್ರೂಫ್ ಅಂಡ್ ಪ್ರಾಬ್ಲಮ್ಸ್ ಆನ್ ಏರಿಯಾ ಆಫ್ ಟ್ರಯಾಂಗಲ್ ಅಂಡ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ಸ್. ಓಕೆ, ಸೊ ಸೆಕ್ಷನ್ ಫಾರ್ಮುಲಾ ಪ್ರೂಫ್ ಬಂದು 3 ಮಾರ್ಕ್ಸ್ ಕೇಳ್ತಾರೆ. ಇದು 2 ಮಾರ್ಕ್ಸ್ ಅಲ್ಲ, ಇದು 3 ಮಾರ್ಕ್ಸ್ ಕ್ವಶನ್. ಓಕೆ, ಸೊ ರಾಂಗ್ ಪ್ಲೇಸಲ್ಲಿ ಬರ್ದಿದ್ದೀನಿ ನಾನು ಅಷ್ಟೇ. ದಿಸ್ ಇಸ್ ಫಾರ್ 3 ಮಾರ್ಕ್ಸ್. ಸೆಕ್ಷನ್ ಫಾರ್ಮುಲಾ ಪ್ರೂಫ್ ಇಸ್ ಫಾರ್ 3 ಮಾರ್ಕ್ಸ್. And then coming to 3-dimensional geometry, just go through these problems students. ಇಷ್ಟೇ ಪ್ರಾಬ್ಲಮ್ಸ್ಗಳನ್ನ ಓದ್ಕೊಳ್ಳಿ. ಸೊ ಖಂಡಿತ ನಿಮಗೆ ಆರಾಮ್ಸೆ ಇದರಲ್ಲೇ ಬರೆದುಕೊಂಡ್ರು, ನೋ ಡೌಟ್ ಇನ್ ಇಟ್. ಆ್ಯಂಡ್ ಪ್ರೊಬ್ಯಾಬಿಲಿಟಿಯಲ್ಲಿ ಇವೆರಡು ಪ್ರೂಫ್ಗಳನ್ನ ಓದ್ಕೊಳ್ಳಿ. ಸೊ ಗೋ ಥ್ರೂ ದೀಸ್ 2 proofs ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್. ಓಕೆನಾ? ಸೊ ಇಲ್ಲಿ ಏನಿದೆ 13.1 ಮತ್ತು 13.2 ಅಲ್ಲಿ ಈ ಪ್ರಾಬ್ಲಮ್ಸ್ಗಳನ್ನ ಮಾಡಿ ಸಾಕು. ಓಕೆ, ಸೊ ದೆನ್ ಕಮಿಂಗ್ ಟು ದ 3 ಮಾರ್ಕ್ಸ್ ಕ್ವಶನ್ಸ್. ಎಸ್, 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನೋಡಿ, ಈ 3 ಪ್ರಾಬ್ಲಮ್ಸ್ಗಳನ್ನ ಓದ್ಕೊಳ್ಳಿ. ಸೊ ಲಾಸ್ಟ್ ಟೈಮ್ ನಿಮಗೆ ನೆನಪಿರಬೇಕು, ಈ ಪ್ರಾಬ್ಲಮ್ ಕೊಟ್ಟಿದ್ರು ಎಕ್ಸಾಮ್ಗೆ, ಹೌದಲ್ಲ? ರೈಟ್. ಸೊ ಅದೇ ರೀತಿ ಇವೆರಡು ಪ್ರಾಬ್ಲಮ್ಗಳನ್ನ ನೀಟಾಗಿ ಓದ್ಕೊಳ್ಳಿ ಮಕ್ಕಳ. ಸೊ ದೇರ್ ಇಸ್ ಅ ಹೈ ಚಾನ್ಸ್ ದಟ್ ದೇ ಮೈಟ್ ಆಸ್ಕ್ ಫ್ರಮ್ ದಿಸ್. ಓಕೆ, ದೆನ್ ಕಮಿಂಗ್ ಟು ದಿಸ್, ಪ್ರೂವ್ ದಟ್. ಸೊ 3 ಮಾರ್ಕ್ಸ್ ಕ್ವಶನ್ ITF ಅಲ್ಲಿ ಕೇಳ್ತಾರೆ ಇದನ್ನ. ಸೊ ITF ಅಲ್ಲಿ ಬರುತ್ತೆ ಈ ಪ್ರಾಬ್ಲಮ್, ಇವೆಲ್ಲವೂ ಕೂಡ ITF ಅಲ್ಲಿ ಬರುತ್ತೆ. ಸೊ ಯು ನೀಡ್ ಟು ಗೋ ಥ್ರೂ ಆಲ್ ದೀಸ್ ಪ್ರಾಬ್ಲಮ್ಸ್. ದೇರ್ ಇಸ್ ಅ ಹೈ ಚಾನ್ಸ್ ಆಫ್ ಆಸ್ಕಿಂಗ್ ಎನಿ ಒನ್ ಆಫ್ ದ ಪ್ರಾಬ್ಲಮ್ ಹಿಯರ್. ಆ್ಯಂಡ್ ಕಮಿಂಗ್ ಟು ದಿಸ್ ಮ್ಯಾಟ್ರಿಕ್ಸ್ ಅಲ್ಲಿ ಈ 2 ಪ್ರಾಬ್ಲಮಲ್ಲಿ ಒಂದು ಪ್ರಾಬ್ಲಮ್ ಕೊಡ್ತಾರೆ, ನೋ ಡೌಟ್ ಇನ್ ಇಟ್, ಹೌದಲ್ಲ? ರೈಟ್. ಆ್ಯಂಡ್ ದೆನ್ ಡಿಫ್ರೆನ್ಷಿಯಬಿಲಿಟಿಲಿ ಎಸ್, ಯು ನೀಡ್ ಟು ಗೋ ಥ್ರೂ ಆಲ್ ದೀಸ್ ಪ್ರಾಬ್ಲಮ್ಸ್. ಈ ಎಲ್ಲ ಎಕ್ಸಸೈಸಲ್ಲಿ ಈ ಪ್ರಾಬ್ಲಮ್ಸ್ಗಳನ್ನ ಓದ್ಕೊಂಡಿರಬೇಕು. ಓಕೆ, ಸೊ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ಇಟ್ ಆ್ಯಂಡ್ ಯು ವಿಲ್ ಗೆಟ್ ದ ಥಿಂಗ್ಸ್ ವೆರಿ ಕ್ಲಿಯರ್. ಓಕೆ, ಸೊ ಇದು ITF ಅಲ್ಲಿ ತೊಗೊಳ್ಬೇಕಾಗಿರೋ ಪ್ರಾಬ್ಲಮ್ಸ್ ಮಕ್ಕಳ. ಓಕೆ ಫೈನ್. ಸೊ ಕಮಿಂಗ್ ಟು ದಿಸ್, ಇದರಲ್ಲಿ ಒನ್ಸ್ ಅಗೇನ್ ವೆಕ್ಟರ್ಸ್. ಸೊ ವೆಕ್ಟರ್ಸಲ್ಲಿ ಇರೋದಿದು. ಸೊ ವೆಕ್ಟರ್ಸಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಓದ್ಕೊಳ್ಳೇಬೇಕು ಫಾರ್ 3 ಮಾರ್ಕ್ಸ್. ಓಕೆ, ಸೊ ದೆನ್ ಕಮಿಂಗ್ ಟು ದಿಸ್, ಇದೆಲ್ಲ ಪ್ರಾಬ್ಲಮ್ಸ್ಗಳನ್ನ ನಿಮಗೆ ವೆಕ್ಟರ್ಸಲ್ಲಿ ಓದಲೇಬೇಕು. So total I am asking you to learn only 6 problems. Only I am asking you to learn 6 problems. Go through these 6 problems students. And coming to 3D geometry, yes, vector equation only. ಯಾವುದು ಪ್ರೂಫ್, ಏನು ಪ್ರೂಫ್ ಬರುತ್ತೆ ಮಕ್ಕಳ, ಆ ಪ್ರೂಫ್ನ ಓದಲೇಬೇಕು. ಯಾವುದು ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪ್ರೂಫ್ ಏನಿದೆ ಅದು ಓದಲೇಬೇಕು. ಸೊ ಖಂಡಿತ ಆ ಕ್ವಶನ್ನ ಕೊಡ್ತಾರೆ, ನೋ ಡೌಟ್ ಇನ್ ಇಟ್. ಓಕೆ ಫೈನ್. ಆ್ಯಂಡ್ ಇಷ್ಟನ್ನು ಮಾಡಿದ್ಮೇಲೆ ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ. ಸೊ ಪ್ರೊಬ್ಯಾಬಿಲಿಟಿಲಿ ಲಿಮಿಟೆಡ್ ನಂಬರ್ ಆಫ್ ಕ್ವಶನ್ಸ್ನ ಕೊಟ್ಟಿದ್ದೀನಿ ಅಷ್ಟೇ. ಸೊ 3 ಮಾರ್ಕ್ಸ್ ಬೇಸ್ ಥಿಯರಮಲ್ಲಿ ಏನಿದೆ, ಸೊ 1, 2, 3, 4. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಟು ಗೋ ಥ್ರೂ ದೀಸ್ 4 ಪ್ರಾಬ್ಲಮ್ಸ್ ಕಂಡ್ರು. ಓಕೆ, ಸೊ ಈ 4 ಪ್ರಾಬ್ಲಮ್ನ ಓದ್ಕೊಳ್ಳಿ ಸಾಕು. ಸೊ ಜಸ್ಟ್ ಗೋ ಥ್ರೂ ದೀಸ್ 4 ಪ್ರಾಬ್ಲಮ್ಸ್, ಇಟ್ಸ್ ಇನಫ್.
ಓಕೆನಾ? ಸೊ ಇದನ್ನು ಓದೋದ್ರಿಂದ ಹೇಳ್ತಾ ಇದ್ದೀನಿ, ಖಂಡಿತ ನಿಮಗೆ 60 ಮಾರ್ಕ್ಸ್ ಬಂದೇ ಬರುತ್ತೆ ಔಟ್ ಆಫ್ 80. ಫಸ್ಟ್ ಪ್ರಯಾರಿಟಿ ಇದು ಓದ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಓದಬೇಕಂದ್ರೆ ಓದ್ಕೊಳ್ಳಿ ಮಕ್ಕಳ, ಟೈಮ್ ಇದ್ರೆ. ಸೊ ಟೈಮ್ ಇಲ್ಲ ಅಂತಂದರೆ ಫಸ್ಟ್ ಪ್ರಿಫರೆನ್ಸ್ ಇದು ಕೊಡಿ ಸಾಕು. ಓಕೆ, ಸೊ ಇಷ್ಟನ್ನು ಓದೋದ್ರಿಂದ ಖಂಡಿತ ಮಕ್ಕಳ 60 ಬರುತ್ತೆ ಔಟ್ ಆಫ್ 80. ನೋ ಡೌಟ್ ಇನ್ ಇಟ್. ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಏನೇ ಡೌಟ್ ಇದ್ರೂ ಕೂಡ ನಮ್ಮ ವೀಡಿಯೋಸ್ಗಳಿದೆ. ನೀವು ಪ್ಲೇಲಿಸ್ಟ್ಗೆ ಹೋದರೆ ಯು ಕ್ಯಾನ್ ಗೋ ಥ್ರೂ 2 ಪಾರ್ಟ್ಸ್. ಒಂದು ಲೈವ್ ಸೆಕ್ಷನ್ಗೆ ಹೋಗ್ಬೋದು, ಇಲ್ಲ ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋಗ್ಬೋದು, ಇಲ್ಲ ಅಂದರೆ ರೆಕಾರ್ಡೆಡ್ ವೀಡಿಯೋಸ್ಗೆ ಹೋಗ್ಬೋದು. ಸೊ ಈ ಮೂರಲ್ಲೂ ಕೂಡ ನಿಮಗೆ ಬೇಕಾಗಿರೋವಂಥ ಕಂಟೆಂಟ್ ಎಲ್ಲ ಸಿಗುತ್ತೆ. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಪೇಪರ್ ಡಿಸ್ಕಷನ್ ದಿನ ಮತ್ತೆ ಸಿಗೋಣ. ಅವತ್ತಿನ ದಿನ ಗೊತ್ತಾಗುತ್ತೆ ಎಷ್ಟು ಕ್ವಶನ್ಸ್ ಬಂದಿದೆ ಅಂತ. ಓಕೆ, ಸೊ ದೆನ್ ಐ ವಿಲ್ ಆಲ್ಸೋ ಗಿವ್ ಯು ದ ನಿಮಗೆ ಆನ್ಸರ್ಸ್ ಕೂಡ ಕೊಡ್ತಾ ಹೋಗ್ತೀನಿ ಅವತ್ತು ಪೇಪರ್ ಡಿಸ್ಕಷನ್ ದಿನ. ಅವತ್ತಿನ ದಿನ ಸಿಗೋಣ ಮಕ್ಕಳ. ಅಲ್ಲಿ ತನಕ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಸ್ಟಡಿ ವೆಲ್. ಟೇಕ್ ಕೇರ್.